ಸ್ನೇಹಿತರೆ, ಇರಾನನ್ನ ಸಂಪೂರ್ಣವಾಗಿ ನಾಶ ಮಾಡಿ, ಇದು ಯಾರು ಕೇಳ್ತಿರೋದು ಗೊತ್ತಾ? ಸುನ್ನಿ ಅರಬ್ ರಾಷ್ಟ್ರಗಳು. ಇದುವರೆಗೂ ಇರಾನ್ಗೆ ಏರ್ ಸ್ಪೇಸ್ ಕೊಡಲ್ಲ, ಜಾಗ ಕೊಡಲ್ಲ, ಇರಾನ್ ಫೈರ್ ಮಾಡಬಾರ್ದು, ಹುಷಾರ್, ನಾವು ವಾಪಸ್ ಫೈರ್ ಮಾಡಬೇಕಾಗತ್ತೆ, ಬರೀ ತಡಿತಾ ಇದ್ದೀವಿ, ಹುಷಾರ್ ಅಂತ ಹೇಳ್ತಾ ಇದ್ದ ಸುನ್ನಿ ಅರಬ್ ರಾಷ್ಟ್ರಗಳು ಈಗ ಇರಾನನ್ನು ಶಾಶ್ವತವಾಗಿ ನಾಶ ಮಾಡಿ ಅಂತ ಅಮೆರಿಕಾಗೆ ಮನವಿ ಮಾಡಿವೆ, ಆಗ್ರಹ ಮಾಡಿವೆ. ಈ ಕುರಿತು ಅಮೆರಿಕದ ಮೇಲೆ ಹಿಂದೆಂದಿಗಿಂತಲೂ ತೀವ್ರ ಒತ್ತಡ ಹಾಕ್ತಾ ಇವೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಅದರಲ್ಲೂ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಮೆರಿಕಾಗೆ ದುಂಬಾಲು ಬಿದ್ದಿವೆ. ಹಾರ್ಮುಜ್ ಅನ್ನೋದು ನಮ್ಮೆಲ್ಲರ ಜೀವಾಳ, ಈಗ ಅದಕ್ಕೆ ತೊಂದರೆಯಾಗ್ತಿದೆ. ಹೀಗಾಗಿ ಹೇಗಾದರೂ ಮಾಡಿ ಇರಾನ್ ಕೈಯಿಂದ ಆ ದಾರಿಯನ್ನು ಬಿಡಿಸಿ, ಅದಾಗಬೇಕು ಅಂದರೆ ಇರಾನ್ನ ಸೇನಾ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ, ಅದು ಕೂಡ ಪರ್ಮನೆಂಟ್ ಆಗಿ, ಶಾಶ್ವತವಾಗಿ ನಾಶ ಮಾಡಿ ಅವ್ರನ್ನ ನ್ಯೂಟ್ರಲೈಸ್ ಮಾಡಬೇಕು. ಇರಾನನ್ನು ಹೀಗೆ ಬಿಟ್ಟರೆ ಅವರು ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಇದು ಎಲ್ರಿಗೂ ತೊಂದರೆ. ತೈಲ ನಂಬಿಕೊಂಡಿರೋ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ, ಜಗತ್ತಿನ ಬಹುತೇಕ ರಾಷ್ಟ್ರಗಳ ಆರ್ಥಿಕತೆಗೆ ಪೆಟ್ಟು ಕೊಡುತ್ತೆ. ಹೀಗಾಗಿ ಹೇಗಾದರೂ ಮಾಡಿ ಇರಾನನ್ನು ಮಲಗಿಸ್ಬಿಡಿ ಅಂತ ಹೇಳಿ ಅಮೆರಿಕಾಗೆ UAE ಮತ್ತು ಸೌದಿ ಅರೇಬಿಯಾ ಒತ್ತಡ ಹಾಕ್ತೇವೆ ಅನ್ನೋ ಮಾಹಿತಿ ಬಂದಿದೆ. ಜೊತೆಗೆ ಇತ್ತೀಚೆಗೆ ಗಲ್ಫ್ ಮತ್ತು ಅಮೆರಿಕದ ಅಧಿಕಾರಿಗಳ ನಡುವೆ ರಹಸ್ಯವಾಗಿ ಸಾಲು ಸಾಲು ಉನ್ನತ ಮಟ್ಟದ ಮಾತುಕತೆ ನಡೆದಿತ್ತು. ಅಲ್ಲಿ ಗಲ್ಫ್ ನಾಯಕರು ಈ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಹಾಗೆ ಇನ್ಮೇಲೆ ಇರಾನ್ಗೆ ಎಚ್ಚರಿಕೆ ಕೊಡೋದು, ಸಾಫ್ಟ್ ಅಪ್ರೋಚ್ ಮಾಡೋದು ಸರಿ ಬರೋದಿಲ್ಲ. ಅವರಿಗೆ ಅವರು ಅರ್ಥ ಮಾಡಿಕೊಳ್ಳೋ ಭಾಷೆಯಲ್ಲಿ ಶಸ್ತ್ರಾಸ್ತ್ರಗಳ ಮೂಲಕವೇ ಸರಿಯಾಗಿ ಉತ್ತರ ಕೊಡಬೇಕು. ಅವರ ಮೇಲೆ ಮಿಲಿಟರಿ ನಿರ್ಣಾಯಕವಾಗಿ ದಾಳಿ ಮಾಡಬೇಕು. ಈಗ ಅಮೆರಿಕ ಏನಾದರೂ ಮಧ್ಯದಲ್ಲಿ ಯುದ್ಧವನ್ನು ನಿಲ್ಲಿಸಿದ್ರೆ ಅರ್ಧಕ್ಕೆ ನೆಕ್ಸ್ಟ್ ಇರಾನ್ ಮತ್ತೆ ಶಕ್ತಿಶಾಲಿ ಆಗುತ್ತೆ. ಮತ್ತಷ್ಟು ಅವರು ಈ ಸೇಡಿನ ಭಾವದೊಂದಿಗೆ ಬದುಕ್ತಾರೆ. ಆಗ ಇಡೀ ಮಿಡಲ್ ಈಸ್ಟ್ನ ಭದ್ರತೆ ಸಂಪೂರ್ಣವಾಗಿ ಕುಸಿಯುತ್ತೆ. ಆಗ ಆಯಿಲ್ ಮಾರ್ಕೆಟ್ಗೆ ಭಾರಿ ಕಷ್ಟ ಆಗುತ್ತೆ. ಒಂಥರ ಹಾವನ್ನು ಗಾಯ ಮಾಡಿ ಹಾಗೆ ಬಿಟ್ಟರೆ ಮತ್ತೊಂದು ಕಡಿಯುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಫುಲ್ ಮುಗಿಸಿಬಿಡಿ ಅನ್ನೋ ಥರದಲ್ಲಿ ಗಲ್ಫ್ ಶ್ರೀಮಂತರು ಅಮೆರಿಕಾಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಸದ್ಯ ಅಮೆರಿಕ ಗಲ್ಫ್ ಮಿತ್ರ ರಾಷ್ಟ್ರಗಳ ಈ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಅಂತಲೂ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಓಕೆ ಅಂಥೇಳಿ ಕನ್ಸಿಡರ್ ಮಾಡ್ತಿದ್ದಾರೆ ಅಂತ. ಆದರೂ ಅಮೆರಿಕಾಗೆ ಈ ವಿಚಾರದಲ್ಲಿ ಪೂರ್ಣ ಮನಸ್ಸಿಲ್ಲ, ಇನ್ನೊಂದು ಫುಲ್ ಪ್ಲೆಜ್ಡ್ ವಾರ್ನಲ್ಲಿ ಇನ್ವಾಲ್ವ್ ಆಗೋಕ್ಕೆ. ಆದರೂ ಗಲ್ಫ್ ಮಿತ್ರರು ಬಿಡ್ತಾ ಇಲ್ಲ. ಒಂದು ವೇಳೆ ಇರಾನ್ ಮೇಲೆ ಇನ್ನೂ ಪೂರ್ಣ ಪ್ರಮಾಣದ ದಾಳಿ ಮಾಡಿದ್ರೆ ಅದು ಇಡೀ ಪ್ರದೇಶ ಯುದ್ಧಗ್ರಸ್ತವಾಗೋಕ್ಕೆ ಕಾರಣವಾಗಬಹುದು ಅನ್ನೋ ಒಳ ಅಳುಕು ಟ್ರಂಪ್ರನ್ನು ಕಾಡ್ತಾ ಇದೆ. ಹೀಗಾಗಿ ಅಮೆರಿಕ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದೆ, ಸೈನಿಕರನ್ನು ನೆಲಕ್ಕೆ ಇಳಿಸೋಕೆ ಅಥವಾ ಇನ್ನೂ ಬೃಹತ್ ಪ್ರಮಾಣದ ಸ್ಫೋಟಕಗಳನ್ನು ಬಳಸೋಕೆ. ಆದರೂ ಹಾರ್ಮುಜ್ ಜಲಸಂಧಿಯಲ್ಲಿ ದಿನೇ ದಿನೇ ಪರಿಸ್ಥಿತಿ ಹದಗೆಡ್ತಿರೋದ್ರಿಂದ ಇರಾನ್ ಮೇಲೆ ಇನ್ನಷ್ಟು ಉಗ್ರವಾಗಿ ಕ್ರಮ ತೆಗೆದುಕೊಳ್ಳಲೇಬೇಕಾದ ಒತ್ತಡ ಸೃಷ್ಟಿಯಾಗ್ತಾ ಇದೆ ಅಂತ ಅಮೆರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡ್ತಿವೆ. ಈ ನಡುವೆ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಇಸ್ರೇಲ್ ಏರ್ ಸ್ಟ್ರೈಕ್ ಕಂಟಿನ್ಯೂ ಮಾಡಿದೆ. ಈಗ ಇರಾನ್ನ ಅತಿದೊಡ್ಡ ಹಾಗೂ ಬಿಸಿ ಏರ್ಪೋರ್ಟ್ ಮೆಹರಾಬಾದ್ ವಿಮಾನ ನಿಲ್ದಾಣದ ಮೇಲೆ ಇಸ್ರೇಲ್ ಬಾಂಬಿಂಗ್ ಮಾಡಿದೆ. ಅಲ್ಲಿ ದಟ್ಟವಾದ ಭಾರಿ ಹೊಗೆ ಕಾಣಿಸ್ಕೊಂಡಿದೆ. ಹಾಗೆ ಟೆಹರಾನ್ನಲ್ಲಿರೋ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನೇವಿ IRGCN ಹೆಡ್ ಕ್ವಾರ್ಟರ್ನ ಕೂಡ ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಈ ನೌಕಾಪಡೆಯ ಸೆಂಟರ್ ಟೆಹರಾನ್ನ ಒಂದು ದೊಡ್ಡ ಕಾಂಪೌಂಡ್ನಲ್ಲಿತ್ತು. ಹಲವು ವರ್ಷಗಳಿಂದ ಇಸ್ರೇಲ್ ಮತ್ತು ಇನ್ನಿತರ ಗಲ್ಫ್ ರಾಷ್ಟ್ರಗಳ ವಿರುದ್ಧ ಇಲ್ಲಿ ಪ್ಲಾನಿಂಗ್ ನಡೀತಾ ಇತ್ತು. ಈಗ ಹಡಗುಗಳ ಮೇಲೆ ಉಗ್ರ ದಾಳಿ ನಡೆಸೋದಕ್ಕೆ ಈ IRGC ನೌಕಾಪಡೆಯೇ ನೇರ ಹೊಣೆ. ಸಮುದ್ರ ಮಾರ್ಗದ ಮೂಲಕ ಶಸ್ತ್ರಾಸ್ತ್ರಗಳನ್ನು ಸಾಗಿಸಿ ತಮ್ಮ ಪ್ರಾಕ್ಸಿ ಉಗ್ರ ಸಂಘಟನೆಗಳಿಗೆ ಶಸ್ತ್ರಾಸ್ತ್ರ ಮತ್ತು ಹಣಕಾಸಿನ ಹೆಲ್ಪನ್ನು ಕೊಡ್ತಾ ಇದ್ರು. ಈ ದಾಳಿಯಿಂದ IRGC ನೌಕಾಪಡೆಯ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಾಮರ್ಥ್ಯ ಸಂಪೂರ್ಣ ಕುಸಿದು ಹೋಗಿದೆ. ಇಸ್ರೇಲ್ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸೋಕೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳಿಗೆ ಬೆದರಿಕೆ ಹಾಕೋಕೆ ಹಾಗೂ ಸಮುದ್ರದಲ್ಲಿ ಹಡಗುಗಳ ಮುಕ್ತ ಸಂಚಾರವನ್ನು ನಿರ್ಬಂಧಿಸೋಕೆ ಇದ್ದ ಇರಾನ್ನ ಸಾಮರ್ಥ್ಯಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದ್ದೀವಿ ನಾವು ಅಂತ ಇಸ್ರೇಲ್ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಆಡಳಿತವನ್ನು ಇನ್ನಷ್ಟು ವೀಕ್ ಮಾಡೋಕೆ ಇಸ್ರೇಲ್ ಇನ್ನೂ ದೊಡ್ಡ ಪ್ಲಾನ್ ಮಾಡಿಕೊಂಡಿದೆ. ಹೆಚ್ಚುವರಿಯಾಗಿ ಇನ್ನೂ 1 ತಿಂಗಳು ಕಾರ್ಯಾಚರಣೆ ಮಾಡೋಕೆ ಇಸ್ರೇಲ್ ತಯಾರಾಗ್ತಾ ಇದೆ ಅಂತ ಇಸ್ರೇಲಿ ಮೀಡಿಯಾಗಳೇ ಹೇಳಿವೆ. ಸದ್ಯ ಇರಾನ್ನಲ್ಲಿ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಳಗೊಳಗೆ ಸಾಕಷ್ಟು ಆಂತರಿಕ ಗೊಂದಲ ಇವೆ ಟಾಪ್ ಲೀಡರ್ಶಿಪ್ನಲ್ಲಿ. ಇದನ್ನೇ ಬಂಡವಾಳ ಮಾಡಿಕೊಂಡು ಇರಾನ್ಗೆ ಸರಿಯಾಗಿ ಪೆಟ್ಟು ಕೊಡೋಣ ಅನ್ನೋದು ಇಸ್ರೇಲ್ನ ಉದ್ದೇಶ. ಇಸ್ರೇಲ್ನ ಈ ಹೊಸ ಪ್ಲಾನ್ಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಫುಲ್ ಸಪೋರ್ಟ್ ಕೊಡ್ತಿದ್ದಾರೆ ಅಂತ ಇಸ್ರೇಲ್ನ ಟಾಪ್ ಅಫಿಷಿಯಲ್ಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇಸ್ರೇಲ್ನ ಒಳಗಡೆನೆ, ಇರಾನ್ ಅಲ್ಲ, ಇಸ್ರೇಲ್ ಒಳಗಡೆ ಕೂಡ ನಿಧಾನಕ್ಕೆ ಯುದ್ಧದ ಬಗ್ಗೆ ಅಪಸ್ವರ ಶುರುವಾಗಿದೆ ಅಂತ ಇಸ್ರೇಲ್ನ ವಿರೋಧ ಪಕ್ಷದ ನಾಯಕ ಯಾರ್ ಗೋಲನ್ ನೆತನ್ಯಾಹು ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ಹೊರಹಾಕಿದ್ದಾರೆ.
ಇರಾನ್ ಮತ್ತು ಲೆಬನಾನ್ನಲ್ಲಿ ನಡೀತಾ ಇರೋ ಈ ಯುದ್ಧವನ್ನು ಹೇಗೆ ಮುಗಿಸಬೇಕು, ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ PM ನೆತನ್ಯಾಹು ಯಾವುದೇ ಕ್ಲಾರಿಟಿಯನ್ನೇ ಹೊಂದಿಲ್ಲ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಈ ಸರ್ಕಾರಕ್ಕೆ ಬರೀ ಹೊಸ ಜಾಗಗಳಲ್ಲಿ ಯುದ್ಧ ಶುರು ಮಾಡೋದು ಬಿಟ್ಟರೆ ಸೇನೆಗೆ ಸಿಕ್ಕಿರೋ ಯಶಸ್ಸನ್ನು ಬಳಸಿ ದೇಶದ ಭದ್ರತೆಯನ್ನು ಹೇಗೆ ಕಾಪಾಡಬೇಕು ಅನ್ನೋ ಐಡಿಯಾನೇ ಇಲ್ಲ. ಗಾಜಾದಲ್ಲಿ ಇಷ್ಟು ದಿನ ಯುದ್ಧ ಮಾಡಿದರೂ ಕೂಡ ಹಮಸ್ ಉಗ್ರರನ್ನು ಸಂಪೂರ್ಣವಾಗಿ ಮುಗಿಸೋಕಾಗಿಲ್ಲ. ಅದೇ ತಪ್ಪು ಈಗ ಇರಾನ್ ಮತ್ತು ಲೆಬನಾನ್ ವಿಚಾರದಲ್ಲೂ ರಿಪೀಟ್ ಮಾಡ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಇನ್ನು ಇರಾನ್ ದಾಳಿಗಳು ಕಂಟಿನ್ಯೂ ಆಗಿವೆ. ಹೊಸದಾಗಿ ಇಸ್ರೇಲ್ ಮತ್ತು ಕತರ್ಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದೆ. ಇದು 54ನೇ ಸುತ್ತಿನ ದಾಳಿ ಅಂತ ಇರಾನ್ ಹೇಳಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೂ ಅಲೆಯಾಗಿ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಹಾರಿಸಿದೆ. ಇನ್ನು ಇರಾನಿಂದ ನಡೀತಾ ಇರೋ ದಾಳಿ ಕೂಡಲೇ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಹೀಗಾಗಿ UAE ತನ್ನ ವಾಯು ಪ್ರದೇಶವನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದೆ. UAEನ ಜನರಲ್ ಸಿವಿಲ್ ಏವಿಯೇಷನ್ ಅಥಾರಿಟಿ ಈ ಘೋಷಣೆ ಮಾಡಿದೆ. ವಿಮಾನಗಳು ಮತ್ತು ವಿಮಾನ ಸಿಬ್ಬಂದಿಯ ಸುರಕ್ಷತೆಯನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಹಾಗೆ UAE ಭೂಪ್ರದೇಶವನ್ನು ರಕ್ಷಣೆ ಮಾಡಿಕೊಳ್ಳೋ ಉದ್ದೇಶದಿಂದ ಈ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ ಅಂತ ಅಲ್ಲಿನ ಸ್ಟೇಟ್ ಮೀಡಿಯಾ ರಿಪೋರ್ಟ್ ಮಾಡಿವೆ. ಸೊ UAE ಏನಾದರೂ ಕೂಡ ಇರಾನ್ ಮೇಲೆ ಮಿಲಿಟರಿ ಆ್ಯಕ್ಷನ್ ತಗೊಳ್ಳುತ್ತಾ ಅನ್ನೋ ಚರ್ಚೆ ಕೂಡ ಈಗ ಮೂಡ್ತಾ ಇದೆ. ಅಂದರೆ ಇವರು ಕೂಡ ಇಸ್ರೇಲ್ ಅಮೆರಿಕ ಜೊತೆ ಸೇರಿಕೊಂಡು ಇರಾನ್ ಮೇಲೆ ಪ್ರತಿದಾಳಿಯನ್ನು ಮಾಡ್ತಾರಾ, ಇದುವರೆಗಿನ ದಾಳಿಗೆ ಉತ್ತರವಾಗಿ ಅನ್ನೋ ಪ್ರಶ್ನೆ ಇದೆ. ಇನ್ನು ಇರಾನ್ ದಾಳಿಯಿಂದ ಅಮೆರಿಕಗೂ ಕೂಡ ಡ್ಯಾಮೇಜಸ್ ಆಗ್ತಾ ಇದೆ. ಈ ಯುದ್ಧದಲ್ಲಿ ಗಾಯಗೊಂಡ ಅಮೆರಿಕನ್ ಸೈನಿಕರ ಸಂಖ್ಯೆ ಈಗ 200 ಕ್ರಾಸ್ ಮಾಡಿದೆ. ಅಮೆರಿಕನ್ ಸೆಂಟ್ರಲ್ ಕಮಾಂಡ್ನ ಮುಖ್ಯ ವಕ್ತಾರ ನೇವಿ ಕ್ಯಾಪ್ಟನ್ ಟಿಮ್ ಹಾಕಿನ್ಸ್ ಈ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟು 7 ರಾಷ್ಟ್ರಗಳಲ್ಲಿ ಅಮೆರಿಕನ್ ಸೈನಿಕರು ಗಾಯಗೊಂಡಿದ್ದಾರೆ. ಬಹ್ರೇನ್, ಇರಾಕ್, ಇಸ್ರೇಲ್, ಜೋರ್ಡನ್, ಕುವೈತ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರೋ ಅಮೆರಿಕನ್ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿತ್ತು. ಒಟ್ಟು 200ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇವರಲ್ಲಿ ಬಹುತೇಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು 180ಕ್ಕೂ ಅಧಿಕ ಸೈನಿಕರು ಈಗ ಆಲ್ರೆಡಿ ಗುಣಮುಖರಾಗಿ ಮತ್ತೆ ಡ್ಯೂಟಿಗೆ ವಾಪಸ್ ಬಂದಿದ್ದಾರೆ. ಆದರೆ ಗಂಭೀರ ಗಾಯಗೊಂಡವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಕೆಲವರಿಗೆ ತುಂಬ ಗಂಭೀರವಾಗಿ ಮೆದುಳಿಗೆ ಪೆಟ್ಟಾಗಿದೆ ಅಂತ ಅವರು ಹೇಳಿದ್ದಾರೆ. ಫೆಬ್ರವರಿ 28ನೇ ತಾರೀಕು ಶುರುವಾದ ಈ ಯುದ್ಧದಲ್ಲಿ ಇಲ್ಲಿವರೆಗೆ 13 ಅಮೆರಿಕನ್ ಸೈನಿಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದರಲ್ಲಿ 7 ಜನ ಇರಾನ್ ದಾಳಿಗೆ ಬಲಿಯಾದರೆ ಇನ್ನು 6 ಜನ ಅಮೆರಿಕದ ವಿಮಾನ ಪತನಗಳು, ಅದರಲ್ಲಿ KC-135 ರೀಫಿಲಿಂಗ್ ವಿಮಾನ ಪತನ ಆಯ್ತಲ್ಲ ಇರಾಕ್ನಲ್ಲಿ, ಅದರಲ್ಲಿ ಮೃತಪಟ್ಟಿದ್ದಾರೆ. ಜೊತೆಗೆ ಫೆಬ್ರವರಿ 28ನೇ ತಾರೀಕು ಕುವೈತ್ನ ಪೋರ್ಟ್ ಶುವೈಬಾದಲ್ಲಿರೋ ಟ್ಯಾಕ್ಟಿಕಲ್ ಆಪರೇಷನ್ ಸೆಂಟರ್ ಮೇಲೆ ಇರಾನ್ ಡ್ರೋನ್ ಅಪ್ಪಳಿಸ್ತಲ್ಲ, ಆಗ 6 ಅಮೆರಿಕನ್ ಸೈನಿಕರು ಪ್ರಾಣವನ್ನು ಕಳ್ಕೊಂಡಿದ್ರು. ಹಾಗೆ ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಮೇಲೆ ದಾಳಿಯಲ್ಲಿ ಒಬ್ಬ ಸೈನಿಕ ಪ್ರಾಣವನ್ನು ಕಳ್ಕೊಂಡಿದ್ದ. ಇನ್ನು ಇರಾನ್ನ ಹೆಚ್ಚಿನ ದಾಳಿಗಳು ಒನ್ ವೇ ಅಟ್ಯಾಕ್ ಡ್ರೋನ್ಗಳಿಂದಲೇ ನಡೆದಿವೆ ಅಂತ ಜಾಯಿಂಟ್ ಚೀಫ್ ಆಫ್ ಸ್ಟಾಫ್ ಚೇರ್ಮನ್ ಜನರಲ್ ಡ್ಯಾನ್ ಕೇನ್ ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಕೂಡ ಇರಾನ್ಗೆ ಭಾರಿ ನಷ್ಟ ಮಾಡಿದೆ. ಕಳೆದ 16 ದಿನಗಳಲ್ಲಿ ಬರೋಬ್ಬರಿ 7,000ಕ್ಕೂ ಅಧಿಕ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಿದೆ. ಇಸ್ರೇಲ್ ಸುಮಾರು 8,000ಕ್ಕೂ ಅಧಿಕ ನಗರಗಳ ಮೇಲೆ ದಾಳಿ ಮಾಡಿದೆ. ಇರಾನ್ನ ಆಂಟಿಶಿಪ್ ಕ್ಷಿಪಣಿ ನೆಲೆಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಡ್ರೋನ್ ತಯಾರಿಕಾ ಘಟಕಗಳು, ಶಸ್ತ್ರಾಗಾರಗಳು, ಬಂಕರ್ಗಳು ಹಾಗೂ ಸರ್ಫೇಸ್ ಟು ಏರ್ ಕ್ಷಿಪಣಿಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆಯಲಾಗಿದೆ ಅಂತ ಹೇಳಿದ್ದಾರೆ. ಏನೋ ಗಲ್ಫ್ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ಮಾಡ್ತಿರೋ ದಾಳಿಯನ್ನು ನೋಡಿನೇ ನನಗೆ ಶಾಕ್ ಆಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಸದ್ಯ ಈಗ ತೈಲ ಬೆಲೆ ಜಾಸ್ತಿ ಆಗ್ತಿದೆ, ಆದರೆ ಈ ಯುದ್ಧ ಮುಗಿದ ತಕ್ಷಣ ಬೇಗ ಕಮ್ಮಿ ಆಗುತ್ತೆ. ನಾವು ಈ ಯುದ್ಧ ಮಾಡೋಕ್ಕೆ ಕಾರಣ ಇದೆ. ಕ್ರೂರ ಇರಾನ್ ಕೈಗೆ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರ ಸಿಗೋಕೆ ಬಿಡಬಾರ್ದು. ಒಂದು ವೇಳೆ ಹಾಗಾದರೆ ಇಡೀ ಮಿಡಲ್ ಈಸ್ಟೇ ನಾಶ ಆಗುತ್ತೆ. ಇಸ್ರೇಲ್ ಅಂತೂ ಧೂಳಿಪಟ ಆಗಿ ಹೋಗುತ್ತೆ, ಕಂಪ್ಲೀಟ್ ನಾಶ ಆಗುತ್ತೆ. ಅಲ್ಲೇ ಇರಾನ್ನವರು ನಾಳೆ ನಮ್ಮ ಮೇಲೂ ಕೂಡ ದಾಳಿ ಮಾಡ್ತಾ ಇದ್ರು. ಹೀಗಾಗಿ ನಾವು ಈ ಕ್ರಮ ತಗೊಂಡ್ವಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಇರಾನ್ ಮಾಡಿರೋ ಈ ದಾಳಿ ನೋಡಿ, ಪ್ರತಿದಾಳಿ ನೋಡಿ, ಡ್ರೋನ್ ಮತ್ತು ಮಿಸೈಲ್ಸ್ ಹಾರಿಸ್ತಿರೋದು ನೋಡಿ ನನಗೆ ಶಾಕ್ ಆಗಿದೆ ಅನ್ನೋ ಥರದಲ್ಲಿ ಟ್ರಂಪ್ ಹೇಳಿದ್ದಾರೆ. ಅವ್ರ ಬಳಿ ಅಗಾಧವಾದ ಶಕ್ತಿ ಇದೆ ರೀ ಅಂಥೇಳಿ ಟ್ರಂಪ್ ಇರಾನ್ ಶಕ್ತಿಯನ್ನು ಒಂಥರ ಮುಂಚೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರೇನೋ ಇವಾಗ ಗೊತ್ತಾಗ್ತಿದೆಯೇನೋ ಅನ್ನೋ ಥರದಲ್ಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಇಸ್ರೇಲ್ನ ಅಣ್ವಸ್ತ್ರ ಪ್ರಯೋಗದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇರಾನ್ ಹೀಗೆ ಮುಂದುವರೆದರೆ ಇಸ್ರೇಲ್ ಸಣ್ಣ ಪುಟ್ಟ ಅಣುಬಾಂಬ್ ಹಾಕಿಬಿಟ್ರೆ ಕತೆ ಏನು ಅನ್ನೋ ಆತಂಕ ಎಲ್ಲ ಕಡೆ ಇದೆ. ಖುದ್ದು ಅಮೆರಿಕದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕ್ರಿಪ್ಟೋ ಝಾರ್ ಆಗಿರೋ ಡೇವಿಡ್ ಸ್ಯಾಕ್ಸ್ ಇತ್ತೀಚೆಗೆ ಕೊಟ್ಟಿದ್ದ ಇಂಟರ್ವ್ಯೂ ಒಂದರಲ್ಲಿ ಈ ಯುದ್ಧ ಕೈಮೀರಿ ಹೋದರೆ ಇಸ್ರೇಲ್ ಪರಮಾಣು ಅಸ್ತ್ರ ಬಳಸೋ ಬಗ್ಗೆ ಯೋಚನೆ ಮಾಡ್ಬೋದು, ಅದ್ರ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ಅನ್ನೋ ಕಳವಳ ವ್ಯಕ್ತಪಡಿಸಿದರು. ಇದಕ್ಕೆ ಟ್ರಂಪ್ ಉತ್ತರ ಕೊಟ್ಟಿದ್ದಾರೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಇಸ್ರೇಲ್ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ಸ್ ಬಳಸಲ್ಲ ಅನ್ನೋ ಭರವಸೆ ನನಗಿದೆ. ಇಸ್ರೇಲ್ ಆ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಬಾಂಧವ್ಯ ತುಂಬ ಚೆನ್ನಾಗಿದೆ. ನಮ್ಮಿಬ್ಬರ ಸೇನೆಗಳು ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿವೆ. ಆದರೆ ಈ ಯುದ್ಧದಲ್ಲಿ ನಮ್ಮಿಬ್ಬರ ಗುರಿಗಳು ಒಂದೇ ಆಗಿಲ್ಲದೆ ಇರಬಹುದು, ಆದರೆ ನಾವು ಸಹಕಾರದಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಬ್ರಿಟನ್ ಬಗ್ಗೆ ತುಂಬ ಅಸಮಾಧಾನ ಹೊರ ಹಾಕಿದ್ದಾರೆ ಟ್ರಂಪ್. ತುಂಬ ಆಶ್ಚರ್ಯ ಆಗಿದೆ. ಹಡಗುಗಳನ್ನು ಕಳಿಸ್ಕೊಡಿ, ಹೆಲ್ಪ್ ಮಾಡಿ ಅಂತ ನಾವು ಆರಂಭದಲ್ಲಿ ಕೇಳ್ಕೊಂಡ್ರು ಕೂಡ ಬ್ರಿಟನ್ ಅದನ್ನು ರಿಜೆಕ್ಟ್ ಮಾಡಿತ್ತು. ಆಮೇಲೆ ವಿಮಾನ ವಾಹಕ ನೌಕೆಗಳನ್ನು ಕಳಿಸ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಈಗೇನು ಬಂತು ಅವ್ರು ಬರೋದು? ಭಾಳ ಲೇಟ್ ಆಗಿಬಿಟ್ಟಿದೆ. ಬಹುಶಃ ಈ ಕಾರ್ಯಾಚರಣೆಯಲ್ಲಿ ಬ್ರಿಟನ್ ಮುಂದೆ ಯಾವತ್ತಾದರೂ ಭಾಗಿಯಾಗ್ಬೋದು, ನೋಡೋಣ.
ಆದರೆ ಅವರು ಬಹಳ ಉತ್ಸಾಹದಿಂದ ಆರಂಭದಲ್ಲೇ ಪಾಲ್ಗೊಳ್ಬೇಕಾಗಿತ್ತು ಅಂತ ಟ್ರಂಪ್ ಹೇಳಿದ್ದಾರೆ. ಒಲ್ಲದ ಮನಸ್ಸಲ್ಲಿ ಈಗ ಬರ್ತಿದ್ದಾರೆ ಅಂತ ಹೇಳಿ. ಹಾಗೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಜೊತೆ ನಾನು ಮಾತನಾಡಿದೆ. ಹಾರ್ಮುಜ್ ಜಲಸಂಧಿಯನ್ನು ಅನ್ಬ್ಲಾಕ್ ಮಾಡೋಕೆ ಅವರು ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅಮೆರಿಕಾಗೆ ಯಾವೆಲ್ಲ ಸಹಾಯ ಮಾಡೋಕೆ ಯಾವೆಲ್ಲ ರಾಷ್ಟ್ರಗಳು ರೆಡಿ ಇವೆ ಅನ್ನೋ ಲಿಸ್ಟ್ ಮಾಡಿ ಅಂತ ಹೇಳಿ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋಗೆ ಹೇಳಿದ್ದೀನಿ. ಅವ್ರು ಬೇಗ ಅದನ್ನು ರೆಡಿ ಮಾಡ್ತಾ ಇದ್ದಾರೆ, ಅನೌನ್ಸ್ ಮಾಡ್ತಾರೆ. ಕೆಲ ರಾಷ್ಟ್ರಗಳು ಈಗ ಆಲ್ರೆಡಿ ಸಹಾಯಕ್ಕೆ ಬರ್ತಾ ಇದ್ದಾವೆ ಅಂತ ಹೇಳಿದ್ದಾರೆ. ಇನ್ನು ಕೆಲ ರಾಷ್ಟ್ರಗಳು ಸಹಾಯ ಮಾಡೋಕೆ ಅಷ್ಟೇನು ಉತ್ಸಾಹ ತೋರಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇಷ್ಟು ವರ್ಷ ನಾವು ಯಾವ ರಾಷ್ಟ್ರಗಳನ್ನ ಭಯಾನಕ ಶತ್ರುಗಳಿಂದ ಕಾಪಾಡ್ತಾ ಬಂದಿದ್ವೋ ಅವರೇ ನಮಗೆ ಕೈ ಕೊಡ್ತಾ ಇದ್ದಾರೆ, ಸಹಾಯ ಮಾಡ್ತಿಲ್ಲ ಅಂತ ಟ್ರಂಪ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಿತ್ರರ ವಿರುದ್ಧ. ಏನೋ ಈ ಯುದ್ಧ ಅಮೆರಿಕದ ಉಪಾಧ್ಯಕ್ಷ JD ವಾನ್ಸ್ಗೆ ಇಷ್ಟ ಇಲ್ಲ. ವ್ಯಾನ್ಸ್ ನಡುವೆ ಮನಸ್ತಾಪ ಇದೆ ಅಂತೆಲ್ಲ ಸುದ್ದಿ ಇತ್ತು. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಈ ಯುದ್ಧ ಶುರುವಾದಾಗಿನಿಂದ ವ್ಯಾನ್ಸ್ ಇಲ್ಲಿವರೆಗೆ ಬಹಿರಂಗವಾಗಿ ಟ್ರಂಪ್ಗೆ ಬೆಂಬಲ ಕೊಟ್ಟಿದ್ದು ಕಂಡಿರಲೇ ಇಲ್ಲ. ಈಗ ಆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಏನು ಮನಸ್ತಾಪ ಇಲ್ಲ, ನಾನು ಟ್ರಂಪ್ನ ನಿರ್ಧಾರಗಳನ್ನು ಸಪೋರ್ಟ್ ಮಾಡ್ತೀನಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಇಟ್ ಇಸ್ ಟೂ ಲೇಟ್. ವೈಸ್ ಪ್ರೆಸಿಡೆಂಟ್ ಎಲ್ಲೂ ಸೀನಲ್ಲೇ ಇರಲಿಲ್ಲ. ವಿಶ್ವಾಸಕ್ಕೆ ತಗೊಂಡಿರ್ಲಿಲ್ವಾ ಹಾಗಾದ್ರೆ ಟ್ರಂಪ್? ಯಾಕೆ ಇವರು ಮಾತಾಡಿರಲಿಲ್ಲ ಅನ್ನೋ ಕುತೂಹಲ ಆಯಿತು. ಇನ್ನು ಇರಾನ್ UAEನ ಅತಿ ದೊಡ್ಡ ಗ್ಯಾಸ್ ಫೀಲ್ಡ್ ಶಾ ಗ್ಯಾಸ್ ಫೀಲ್ಡ್ ಮೇಲೆ ದೊಡ್ಡ ಡ್ರೋನ್ ದಾಳಿ ಮಾಡಿತ್ತು. ಇದರ ಬೆನ್ನಲ್ಲೇ ಆ ಫೀಲ್ಡ್ನ ಕಂಪ್ಲೀಟ್ ಆಗಿ ಈಗ ಸ್ತಬ್ಧಗೊಳಿಸಲಾಗಿದೆ ಅಂತ ಅಬುಧಾಬಿ ಮೀಡಿಯಾ ಆಫೀಸ್ ಸೋಮವಾರ ಮಾಹಿತಿ ಕೊಟ್ಟಿದೆ. ಸದ್ಯ ಈ ಡ್ರೋನ್ ದಾಳಿಯಿಂದ ಎದುರಾಗಿರೋ ನಷ್ಟದ ಬಗ್ಗೆ ಅಧಿಕಾರಿಗಳು ಅಂದಾಜು ಮಾಡ್ತಾ ಇದ್ದಾರೆ, ಅಸೆಸ್ ಮಾಡ್ತಿದ್ದಾರೆ. ಈ ದಾಳಿಯಿಂದ ಗ್ಯಾಸ್ ಫೀಲ್ಡ್ನಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿಯನ್ನು ಈಗ ಕಂಟ್ರೋಲ್ಗೆ ತರಲಾಗಿದೆ. ಈ ಘಟನೆಯಲ್ಲಿ ಯಾರಿಗೂ ಯಾವುದೇ ಗಾಯಗಳಾಗಿಲ್ಲ. ಆಪರೇಷನ್ ಅನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಎಲ್ಲ ಅಸೆಸ್ ಮಾಡ್ತಾ ಇದ್ದೀವಿ ಅಂತ UAE ಹೇಳಿದೆ. ಇದು ಆಲ್ರೆಡಿ ಗ್ಯಾಸ್ ಶಾರ್ಟೇಜ್ ಫೇಸ್ ಮಾಡ್ತಿರೋ ರಾಷ್ಟ್ರಗಳಿಗೆ, ಅದರಲ್ಲೂ ಕೂಡ ಭಾರತಕ್ಕೆ ದೊಡ್ಡ ಹೆಡೇಕ್. ಯಾಕಂದರೆ UAE ಭಾರತದ ಮೇನ್ LNG ಪೂರೈಕೆದಾರರಲ್ಲಿ ಒಂದು. ಕತಾರ್ ಬಿಟ್ಟರೆ ಅತಿ ಹೆಚ್ಚು LNG ಕೊಡೋದು ಇದೇ ಯುನೈಟೆಡ್ ಅರಬ್ ಎಮಿರೇಟ್ಸ್. ಹೀಗಾಗಿ ಇದು ಬಹಳ ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಈಗ ಹಾರ್ಮುಜ್ ಜಲಸಂಧಿ ಬಂದಾಗಿರೋ ಕಾರಣ UAEಯ ತೈಲ ಉತ್ಪಾದನೆಗೂ ಸಮಸ್ಯೆ ಆಗ್ತಿದೆ. ಅಲ್ಲಿನ ಸರ್ಕಾರಿ ಸ್ವಾಮ್ಯದ ದೈತ್ಯ ತೈಲ ಕಂಪನಿ ADNOC ADNOC ಮೇಲೂ ಕೂಡ ಬಹಳ ಎಫೆಕ್ಟ್ ಆಗ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ತೈಲ ಉತ್ಪಾದನೆ ಅನ್ನೋದು ನಿಲ್ಲಿಸ್ತಾ ಇದೆ. ಇದರಿಂದಾಗಿ UAEನ ದೈನಂದಿನ ತೈಲ ಉತ್ಪಾದನೆ ಈಗ ಅರ್ಧಕ್ಕಿಂತ ಕೆಳಗೆ ಕುಸಿದಿದೆ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಇದೆಲ್ಲದರ ನಡುವೆ ಇರಾನ್ ಮತ್ತು ಅಮೆರಿಕ ನಡುವೆ ಮತ್ತೆ ರಹಸ್ಯ ಮಾತುಕತೆ ಶುರುವಾಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನಡುವೆ ಮತ್ತೆ ನೇರ ಸಂಪರ್ಕ ಶುರುವಾಗಿದೆ ಅಂತ ಆಕ್ಸಿಯೋಸ್ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಇದು ಯುದ್ಧ ಶುರುವಾದಾಗಿನಿಂದ ಇವರಿಬ್ಬರ ನಡುವೆ ನಡೆದಿರೋ ಮೊದಲ ನೇರ ಸಂಪರ್ಕ. ಈ ಯುದ್ಧವನ್ನು ಮುಗಿಸುವ ನಿಟ್ಟಿನಲ್ಲಿ ಅರಾಕ್ಚಿ ಅವರು ವಿಟ್ಕಾಫ್ಗೆ ಟೆಕ್ಸ್ಟ್ ಮೆಸೇಜ್ಗಳನ್ನು ಕಳಿಸಿದ್ದಾರೆ. ಆದರೆ ಮೆಸೇಜ್ಗಳಲ್ಲಿ ಏನಿತ್ತು, ಎಷ್ಟು ಮೆಸೇಜ್ಗಳನ್ನು ಕಳಿಸಲಾಗಿತ್ತು ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಆಗಬೇಕಿನ್ನಷ್ಟೇ. ಈ ಇಬ್ಬರು ನಾಯಕರ ನಡುವಿನ ಮೆಸೇಜ್ಗಳು ಎಷ್ಟರ ಮಟ್ಟಿಗೆ ಸೀರಿಯಸ್ ಅನ್ನೋದು ಕೂಡ ಕ್ಲಿಯರ್ ಇಲ್ಲ. ಆದರೂ ಯುದ್ಧದ ಟೈಮ್ನಲ್ಲಿ ಕಮ್ಯುನಿಕೇಷನ್ ಆರಂಭ ಆಗಿರೋದು ಎರಡೂ ಪಾರ್ಟಿಗಳ ನಡುವೆ. ಇದು ಇಂಪಾರ್ಟೆಂಟ್ ಬೆಳವಣಿಗೆ ಅಂತ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಅರಾಕ್ಚಿ ಅವರು ಅಮೆರಿಕ ಜೊತೆಗೆ ಮಾತುಕತೆ ನಡೆಸೋಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಅಮೆರಿಕ ಮಾತ್ರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಮೂಲಗಳನ್ನು ಉಲ್ಲೇಖಿಸಿ ರಿಪೋರ್ಟ್ ಮಾಡಿದ್ದಾರೆ. ಈತ ಡ್ರಾಪ್ ಸೈಟ್ ನ್ಯೂಸ್ ಅನ್ನೋ ಮತ್ತೊಂದು ಮೀಡಿಯಾ ವಿಟ್ಕಾಫ್ ಅವರೇ ಅರಾಕ್ಚಿಗೆ ಮೆಸೇಜ್ ಕಳಿಸಿದ್ರು, ಆದರೆ ಅರಾಕ್ಚಿ ಇದನ್ನು ಇಗ್ನೋರ್ ಮಾಡಿದ್ರು ಅಂತ ಇರಾನ್ ಅಧಿಕಾರಿಗಳನ್ನು ಉಲ್ಲೇಖಿಸಿ ರಿಪೋರ್ಟ್ ಮಾಡಿದ್ದಾರೆ. ಆದರೆ ಎಲ್ಲ ರಿಪೋರ್ಟ್ಸನ್ನು ಅರಾಕ್ಚಿ ತಳ್ಳಿ ಹಾಕಿದ್ದಾರೆ. ಅಮೆರಿಕದ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಜೊತೆಗೆ ನನ್ನ ಕೊನೆಯ ಮಾತುಕತೆ ನಡೆದಿದ್ದು ಅಮೆರಿಕ ತನ್ನ ಲೇಟೆಸ್ಟ್ ಮಿಲಿಟರಿ ದಾಳಿಯನ್ನು ಶುರು ಮಾಡೋಕ್ಕೂ ಮುಂಚೆ, ಅದಾದಮೇಲೆ ಯಾವುದೇ ಮಾತುಕತೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಕ್ಲೇಮ್ಗಳು ಕೇವಲ ತೈಲ ವ್ಯಾಪಾರಿಗಳನ್ನು, ಜನಸಾಮಾನ್ಯರನ್ನು ದಾರಿ ತಪ್ಪಿಸುವ ಉದ್ದೇಶಕ್ಕೋಸ್ಕರ ಅಷ್ಟೇ ಹರಿಬಿಡ್ತಾ ಇದ್ದಾರೆ ಅಂತ ಹೇಳಿ ಇರಾನ್ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಮತ್ತೊಂದು ಕಡೆ ಸ್ನೇಹಿತರೆ, ಎಲ್ಲ ಉದ್ವಿಗ್ನತೆ ಸಂದರ್ಭದಲ್ಲಿ ಜಾಗತಿಕ ತೈಲ ಬೆಲೆ ಕೂಡ ಇನ್ನೂ ಸ್ಟೇಬಲ್ ಆಗಿಲ್ಲ. ಈಗಲೂ ಕೂಡ $100 ಆಸುಪಾಸಲ್ಲಿ ಟ್ರೇಡ್ ಆಗ್ತಾ ಇದೆ. ನಾವು ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಮಂಗಳವಾರದ 17ನೇ ತಾರೀಕು ಮಂಗಳವಾರದ ಅರ್ಲಿ ಮಾರ್ನಿಂಗ್ $102 ಆಸುಪಾಸಲ್ಲಿತ್ತು. ಸೊ ಇಟ್ ಇಸ್ ಸ್ಟಿಲ್ ಹೈ. ನೋಡಬೇಕು, ಯುದ್ಧದಲ್ಲಿ ಯಾವುದೇ ರೀತಿಯ ಒಂದು ಕೂಲಿಂಗ್ ಆಫ್ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ, ತಣ್ಣಗಾಗೋ ಲಕ್ಷಣ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ, ಸದ್ಯಕ್ಕೆ ಆಯಿಲ್ ಪ್ರೈಸಸ್ ಡೌನ್ ಆಗೋ ಸಾಧ್ಯತೆ ಕೂಡ ತುಂಬ ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ, ಜಾಗತಿಕವಾಗಿ ಆರ್ಥಿಕತೆ, ಎಕನಾಮಿಕ್ಸ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಉಂಟಾಗಿರೋ ಅಲ್ಲೋಲ ಕಲ್ಲೋಲ ಅದು ಕೂಡ ಸೆಟಲ್ ಆಗೋ ಚಾನ್ಸಸ್ ಕಮ್ಮಿ. ನೋಡೋಣ ಸ್ನೇಹಿತರೆ, ಕ್ಲೋಸ್ಲಿ ಮಾನಿಟರ್ ಮಾಡೋಣ. ಏನೇ ಅಪ್ಡೇಟ್ ಇದ್ರೂ ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಸೇರಬಹುದು. ಆವಾಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನೀವು ನಮ್ಮ ತಂಡದ ಕೆಲಸಕ್ಕೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ.
ನೀವು ಜಾಯ್ನ್ ಆಗೋದು, ಒಬ್ಬೊಬ್ಬರು ಜಾಯ್ನ್ ಆಗೋದು ಕೂಡ ನಮಗೆ ಅತಿ ದೊಡ್ಡ ಬೆಂಬಲ. ಆಸಕ್ತರು ಚೆಕ್ ಮಾಡಿ, ವಿಡಿಯೋ ಕೆಳಗಿರೋ ಜಾಯ್ನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ, ಎಲ್ಲೇ ಇರಿ, ಸೇಫ್ ಆಗಿರಿ.